ಅಲ್ಲ, ಪೂರ್ತಿ ನಾನೇ ಹೇಳೋದಾದ್ರೆ ಮತ್ತೆ ನಿನ್ನೊಂದು ಜನ ಅಂತ ಅಲ್ಲಿ ಕೂರಿಸಿದ್ದೆ ಅಂತಕ್ಕ. ನಾನೇ ಹೋಗಲ್ಲಿ ಕೂತ್ಕೋತಿರ್ಲನ. ನನ್ನ ಮಾತು ಅವ್ನು ಕೇಳಲ್ಲ ಅಂತ ಹೇಳೇ ಮತ್ತೆ ನಿಂಗೆ ಒಂದು ಇದು ಮಾಡು, ಈ ಜವಾಬ್ದಾರಿ ಅಂತಾಗ ಅಂದಿದ್ದು. ನೀನು ಪಾಪ ಏನು ಕೆಲಸ ಇಲ್ಲದೆ ಅಲಿತಾ ಇದ್ದಲ್ಲ, ಇದಾರು ಒಂದು ಆಗಲಿ ಅಂಥೇಳಿ ನಾನು ಇದು ಮಾಡಿದ್ರೆ ನೀನು ನೋಡಿದ್ರೆ ನನಗೆ ಹೇಳ್ತೀಯ ನೀವು ಹೇಳಿ ಅಂತ. ನಾನು ಹೇಳಕ್ಕೆ ನೀ ಹೇಳ್ಬೇಕ? ನೀನು ಹೇಳಿದ್ರೆ ಹೇಳ್ತೀನಿ, ಹೇಳಷ್ಟೆಲ್ಲ ಆಗ್ಯದೆ. ಪ್ರಾಯದ ಹುಡುಗರು ಇದು ನಿನಗೇನು ಗೊತ್ತಿಲ್ಲ. ನಾವು ಅಪ್ಪ ಅಮ್ಮ ಹೇಳಿದ್ದು ಬಿಟ್ಟು ಮತ್ತೆ ಎಲ್ಲರೂ ಹೇಳಿದ್ದು ಸರಿಯಾಗಿ ಕಾಣ್ತದೆ. ಹಂಗಾಗಿ ಹೇಳಿದ್ದು ನಿಂಗೆ ಈ ಪರೀಕ್ಷೆ ಮುಗಿಯೋ ತನಕ ಅಂತ. ಅದು ಪರೀಕ್ಷೆ ಮುಗಿದು ಒಂದು ವಾರದ ಮೇಲೆ ಅದು ಇನ್ನೂ ಅವ ಆ ಕಡೆ ಬರಲ್ಲ ಅಂತೀಯ. ಹೇಳಿನಿ ಎಲ್ಲಿ ಸಿಗ್ತಾನೆ ನೋಡಿ. ಈಗ ಅಪ್ಪಯ್ಯರ ಮನೆಗೆ ಹೋಗಿದ್ರೆ ಅಲ್ಲೇ ಇರ್ತಿದ್ದ, ಅಲ್ಲೇ ಹೋಗಿ ಒಂಚೂರು ಹೇಳೋಕ್ಕಾಗಲ್ಲ ನಿನಗೆ? ಇದು ನಾಳೆ ನಾಡ್ದಂಗೆ ಯಾವತ್ತಾರ ಸಿಗ್ತಾರೆ ಅಲ್ಲಿ. ಇವತ್ತೇ ಈಗ ಬರ್ಬೋದೇನ ಬಂದರೆ ಇಲ್ಲೇ ನೀನು ಮಾತಾಡ್ಕೊಂಡೇ ಹೋಗು ಹಿಂಗೆ ಅಂತ. ನಾನು ಮತ್ತೆ ಅಂತ ಹೇಳಕ್ಕೆ ಹೋಗಲ್ಲ. ಮರೆ ನಾ ಹೇಳೋದಕ್ಕೂ ಹೆಚ್ಚು ಹೇಳೋಕ್ಕೋದ್ರೆ ನೀವು ದುಡ್ಡು ಹಾಕಿದ್ದಾದ್ರೆ ನೀವೇ ಇಟ್ಕೊಳ್ಳಿ, ನಂಗೆ ಬೇಡ, ನಾನು ಎತ್ಲಗಾರ ಹೋಗ್ತೀನಿ ಅಂದರು ಅಂದೆ. ಹಂಗಾಗಿ ನಾನು ಎಂತ ಹೇಳಕ್ಕೆ ಹೋಗಲ್ಲ. ಇದು ಒಳ್ಳೆ ಖಾತಿ ಆಯ್ತು ಶೇಖರಣ್ಣ. ನಿಮ್ಗೆ ಯಾರಿಗೆ ಹೇಳ್ಬೇಕು ಯಾರಿಗೆ ಬಿಡ್ಬೇಕಂತಲೇ ಗೊತ್ತಾಗಲ್ಲ. ಅವನ ಹತ್ರ ಆವತ್ತೇ ಒಂದು ದಿವಸ ಹೇಳಿದ್ಕೆ ನಮ್ಮ ಅಪ್ಪನೇ ಏನು ಹೇಳಲ್ಲ, ನೀವೆಂತಕ್ಕಿಷ್ಟು ಹೇಳ್ತೀರಿ ಅಂದ. ತೆಗೆದು ಗೊತ್ತಾನ ಎಲ್ಲಿ ಕೇಳ್ತೇವ್ರಿ ಈಗಿನ ಹುಡುಗರು? ನಿಮಗೆ ಗೊತ್ತಲ್ಲ, ನಿಮ್ಮ ಮಾತೇ ಕೇಳ್ತಿದ್ದವು, ಈಗ ನನ್ನ ಮಾತೇ ಕೇಳಕ್ಕೆ ಕೂತಾನ. ಎಂಥದಪ್ಪ ಹಿಂಗೆ ಆದ್ರೆ ಮತ್ತು ನಂಗೆ ಒಬ್ನಿಗೆ ಆಗಲ್ಲಪ್ಪ, ಇನ್ನೊಂದು ಜನ ಯಾರು ತಗೋಬೇಕು. ಆದ್ರೆ ಅಲ್ಲಿ ಕೂತ್ಕೊಂಡು ಇದು ಬರ್ಕೊಳೋದು ಇದು ಮಾಡೋಕ್ಕಾರು ಒಂದು ಜನ ಬೇಕಲ್ಲ. ಎಲ್ಲದು ಒಬ್ಬನೇ ಮಾಡು ಅಂದ್ರೆ ನಾನು ಎಂತ ಮಾಡಲಿ? ಸುಮ್ಮನೆ ಇರ ಮರೆಯ. ನನ್ನ ತಲೆ ಬಿಸಿ ನಂಗಾಗಿದೆ. ನೀನೊಬ್ಬ ಮಾತಾಡ್ಬೇಕಾರೆ ಮುಂಚೆ ಅಡ್ಬಾಯ್ ಹಾಕಕ್ಕೆ ಬತ್ತೀಯ. ನಂಗಾಗಲ್ಲ, ನಂಗೆ ಕೆಲಸ ಹೆಚ್ಚಾಗ್ತದೆ. ನಿಂಗೆ ಇನ್ನೆಂಥ ಕೆಲಸ ಆಗ್ಬೇಕಾ? ಇಷ್ಟು ಸುಲಭದ ಅಲ್ಲದೆ. ಈಗ ಇದು ಕೆಲಸಕ್ಕೆ ನಾಗಪ್ಪನ ಬರೋಕ್ಕೆ ಹೇಳಿನಿ. ನಾಳೆ ನಾಡ್ದಂಗೆ ಅವನು ಕೈಯಂಬುತ್ತಾನೆ. ಮಾತ್ರ ಇರಬೇಕು. ಅವನ ಹತ್ರನೇ ಯಾರೊಬ್ಬರು ಇದ್ದೇ ಇರಬೇಕು. ನಂಗಲ್ಲಿ ಪೇಟೆಯಲ್ಲಿ ಹೇಳಿದ್ರೆ 2-3 ದಿವಸ ನೀನು ಅಂಗಡಿ ಹಾಗೆ ಬಾಗಿಲು ತೆಗ್ದಿಟ್ಟ ಇನ್ನು ಕಾಫಿ ಕುಡಿಯೋಕ್ಕಂತ ಹೋದವ ಬರಲೇ ಇಲ್ಲ ಅಂತಲ್ಲ ಸುಮಾರು ಹೊತ್ತು. ಆ ಹೊತ್ತಲ್ಲಿ ಯಾರು ಬಂದು ನೋಡ್ಕೊಂಡು ಹಾಗೆ ಹೋಗಿರ್ತಾರೆ ಎಂಥದ? ಹಾಗೆ ಹೋಗೋದು ಯಾಕೆ ಹೋಗ್ತಾರೆ? ಅಲ್ಲಿಗೆ ಹೋಗ್ತಾರೆ, ಮತ್ತೊಂದು ಕಡೆ ಹೋಗಿ ಆರ್ಡ್ರ್ ಕೊಟ್ಟು ಹೋಗ್ತಾರೆ. ನಿಂಗೆ ಅಷ್ಟು ರೀತಿ ಹೇಳ್ತೀನಿ ನಾನು, ಹಂಗೆ ಮಾಡಬೇಡ ಅಂತ. ನೀ ಅದೇ ಕೆಲಸ ಮಾಡ್ತೀಯ. ಯಾರೋ ನಿಮಗೆ ಹೊಚ್ಚಾಕಿ ಕೊಡೋಕೆ ಹಂಗೆ ಹೇಳೋದು ಶೇಖರಣ್ಣ. ನಾನು ಹಂಗೆ ಅಷ್ಟೊತ್ತೆಲ್ಲ ಎಲ್ಲಿಗೂ ಹೋಗಲ್ಲಪ್ಪ. ಆದ್ರೂ ಅಲ್ಲಿಗೆ ಒಂದು ಲೋಟ ತಂದು ಕೊಡಿ ಅಂತ ಹೇಳ್ತೀನಿ. ತಂದು ಕೊಡ್ತಾರೆ ಗೊತ್ತಾನು ಒಂದೊಂದು ದಿನ. ನಂಗೆ ಅಷ್ಟು ಗೊತ್ತಾಗಲ್ಲ ಅಂದರೆ ಎಲ್ಲ ಹಾರು ಹೊಡೆದು ಹಾಗೆ ಬಿಟ್ಟು ಹೋಗೋಕ್ಕೆ ಏನು 1-2 ರೂಪಾಯಿ ಮಾಲ ಅವೆಲ್ಲ. ಇಲ್ಲ, ನಾನು ಹಾಗೆ ಯಾವತ್ತೂ ಹೋಗ್ಲಾ? ಹಂಗೆ ಆರ್ಡ್ರು ಏನು ನಮಗೆ ಬಂದಿದ್ದು ಬೇರೆ ಕಡೆ ಹೋಗ್ಲಾ? ಹೋಗ್ಯಾರ ಬಿಟ್ಟಾರ ನೀ ಅಲ್ಲಿ ಇದ್ರೂ ಗೊತ್ತಾಗೋದಲ್ಲನಾ. ನಂಗೆ ಹಂಗೆ ಕಾಟಿಪಟ್ಟು ಜನ ಎಲ್ಲ ಹೇಳಿದ್ರೆ ನಂಬಲ್ಲ. ಜನನೇ ಹೇಳಿದ್ದು. ಅದು ಹೋಗಿದ್ದನ್ನು ಒಂಚೂರು ಒಪ್ಪಿಗೆ ನಾವು ಹೋಗಲೇ ಇಲ್ಲ, ಅಲ್ಲೇ ತರಿಸಿ ಕುಡಿತೀನಿ ಅದೆಲ್ಲ ಎಂತಕ್ಕೆ? ಸುಳ್ಳು ಎಂತಕ್ಕೆ ಹೇಳಬೇಕು ನೋಡೋಣ. ಅವತ್ತೇ ಹೇಳಿನಿ, ಸುಳ್ಳು ಹೇಳಬೇಡ, ನಿಂಗೆ ಎಷ್ಟು ಆಗ್ತದೋ ಅಷ್ಟು ಮಾಡು, ನೀ ಕೆಲಸ ಮಾಡದೆ ಸುಮ್ಮನೆ ಇದ್ರೂ ಅಡ್ಡಿಲ್ಲ, ಸುಳ್ಳು ಮಾತ್ರ ಹೇಳಬೇಡ ಅಂದಿದ್ದೆ. ಮತ್ತು ಅದನ್ನೇ ಇದು ಮಾಡ್ತಿದ್ದೀಯಲ್ಲ. ಇದು ಚೋಟು ಬರೋಕ್ಕೆ ಶುರು ಮಾಡಿದ್ಮೇಲೆ ಲೆಕ್ಕಾಚಾರ ಪೂರ್ತಿ ಅವನಿಗೆ ಒಪ್ಪಿಸ್ಬಿಡು ನೀನು, ಎಲ್ಲೆಲ್ಲಿ ಏನೇನು ಅಂತ. ಅವನೇ ಲೆಕ್ಕಾಚಾರ ಮಾಡಲಿ. ನೀನು ಮುಂದೆ ಬರೆದ್ರು ಮತ್ತೊಂದು ಬರೆಯಲ್ಲ, ಸುಮ್ಮನೆ ಲೆಕ್ಕ ಸರಿ ಸಿಕ್ಕದೇ ಇಲ್ಲ ಅದು. ಇಲ್ಲಪ್ಪ, ನಾ ಹಾಗೆಲ್ಲ ಮಾತ್ರ ಏನು ಮಾಡಲ. ಏನದೇ ಒಂದು ಅಕ್ಷರ ಬಿಡ್ದಿದ್ದಂಗೆ ಬರ್ದೀನಿ ಗೊತ್ತಾನ. ಅವತ್ತೊಂದು 4 ದಿವಸ ಚೋಟನೇ ಬರೆದಿದ್ನಲ್ಲ, ಅವ್ನು ಹೋದ್ಮೇಲೆ ನಾನೇ ಬರೆದಿದ್ದು. ಬೇಕಾದ್ರೆ ಬಂದು ಚೋಟನ ನೋಡೋಕ್ಕೆ ಹೇಳಿ.
ಹೇಳಿದ ಮಾತಿಗೆ ಹೇಳಿದ್ದು ನಾನು ಅಷ್ಟೇ ಏನೇನು ಹಂಗೆ ಅಂತ ನಂಗೆ ಗೊತ್ತು. ಆದ್ರೆ ಮಾತ್ರ ನೋಡು ಪ್ರಭಾಕರ, ಒಂದು ಹೇಳಿರ್ತೀನಿ, ಚೋಟು ಬಂದ ಮೇಲೆ ಅಲ್ಲೇ ಕೂತಿರ್ಬೇಕು. ನಾ ಅಂಗಡಿಗೆ ಹೋಗ್ತೀನಿ, ಈ ಅಂಗಡಿಗೆ ಹೋಗಿ ಬರ್ತೀನಿ, ಒಂಚೂರು ಬರ್ತೀನಿ ಅಂತೇಳಿ ಎಲ್ಲೂ ಹೋಗಂಗಿಲ್ಲ. ಈಗಲೇ ಹೇಳಿನಿ ನೋಡು. ಮತ್ತೆ ಅಲ್ಲ, ಇದು ಒಳ್ಳೆ ಕಥೆ ಆಯ್ತಲ್ಲ ಶೇಖರಣ್ಣ. ನಾ ಎಷ್ಟಂತ ಜವಾಬ್ದಾರಿ ತಗೊಂಡು ಹೋಗತ್ತದೆ. ಎಲ್ಲರೂ ಯಾರೋ ಫ್ರೆಂಡ್ಸ್ ಬಂದರೆ ಈಗ ಒಂಚೂರು ನಾನು ಹೋಗಿ ಮಾತಾಡ್ಕೊ ಬರ್ತೀನಿ ಅಂದ್ರೆ ನಾನು ಬೇಡ ಅನ್ನೋಕ್ಕಾಗ್ತದ? ಅದನ್ನೆಲ್ಲ ನೀವು ಹೇಳ್ಬೇಕು. ಇಲ್ಲ ನಂಗಾಗಲ್ಲ ಇದು. ಏಯ್, ಸುಮ್ಮನೆ ಇರೋ ಸಾಕು. ನಿಧಾನದಿಂದ ಮಾತಾಡಿದಷ್ಟು ಏನು ಕಾನೂನು ಮಾಡ್ತಾನೆ, ಯಾವ್ದಾಗ್ತದೆ ಮತ್ತಿನ ಹತ್ರ? ಎಲ್ಲೂ ಹೋಗೋದು ಬೇಡ ಅಂದೆ. ಅಲ್ಲಿ ಹೋದರೆ ಈಗ ಪರೀಕ್ಷೆ ಮುಗಿಸಿ ಇಂಥಲ್ಲಿ ಇರ್ತಾನೆ ಅಂತ ಗೊತ್ತಿರ್ತದೆ. ಅವ್ನ ಹುಡುಗಿ ಬರ್ತದೆ, ಅವನ ಹುಡುಗಿ ಅಂತ ಎಂತ ಹೇಳ್ಬೇಕು, ಆ ಹುಡುಗಿ ಬರ್ತದೆ. ಮತ್ತು ನಾವು ಭಾಳ ಗೋಳಾಟ ಅದನ್ನೊಂದು ಸಾಹಸ ತಪ್ಪಿಸ್ಬಿಟ್ಟಿವೆ. ಈಗ ಮತ್ತೊಂದು ಸತಿ ಶುರು ಆದರೆ ಸಾಧಾರಣಕ್ಕೆ ಇದಾಗಲ್ಲ. ಹಾಗಾಗಿ ಹೇಳಿದ್ದು ನಿಂಗೆ. ಓ ಹೌದನ? ನನಗೆ ಯಾಕೋ ಹೆದರಿಕೆನೇ ಆದಂಗೆ ಆಗ್ತದೆ ಮರ. ಎಂತ ಮಾಡೋದೀಗ? ಎಂತ ಮಾಡೋದಂತ ತಲೆ ಮೇಲೆ ಎತ್ಕೊ ಕೂರೋದಲ್ಲ. ನಾ ಎಂತ ಹೇಳ್ತೀನೋ ಅದನ್ನು ಮಾಡು ಸಾಕು. ಹಂಗೇನಾರ ಅಂತ ಮಿಕ್ಕಿ ಅವ ದಿನ ಹೋಗ ಹುಡುಗಿ ಹತ್ರ ಮಾತಾಡ್ಕೊ ಬರ್ತಾನೆ ಅನ್ನೋ ಗುಮಾನಿ ಬಂದ್ರೆ ಸಾಕು. ನಂಗೆ ಹೇಳು, ಮುಂದಿನಿದ್ದನ್ನು ನಾನು ತಗೋತೀನಿ. ಗೊತ್ತಾಗನೆ ಚೋಟು, ಗೊತ್ತಾಗನೆ ಸ್ವಲ್ಪ ಅಲ್ಲಿ. ಪ್ರಭಾಕರ, ನಾ ಈಗ ಒಳಗೆ ಹೋಗ್ತೀನಿ, ಅವ್ನು ಬಂದಂತೆ ನೀವಿಬ್ಬರೇ ಮಾತಾಡಿ. ನಾನಿಲ್ಲಿ ನಿಂಗೆ ಏನಾರು ಹೇಳ್ಕೊಟ್ಟಿನಿ ಅನ್ನೋ ಸುಳುನು ಅವನಿಗೆ ಗೊತ್ತಾಗಬಾರ್ದು ನೋಡು. ನಾನೇನಾರು ಇಲ್ಲಿ ಕೂತು ಮಾತಾಡ್ತಿದ್ರೆ ಅವ್ನು ಮಾತೇ ಆಡಲ್ಲ, ಸುಮ್ಮನೆ ಒಳಗೆ ಹೋಗ್ತಾನೆ. ಅದು ಯಾಕೆ ಹಂಗೆ ಮಾಡ್ತಾನೆ ಏನೋ, ಎಂಥವ್ರು ಮಾಡ್ಕಿಂಗ್ಲೆ. ನೀನು ಮಾತ್ರ ಹೇಳಿದ್ದೆಲ್ಲ ಜ್ಞಾನ ಅದೆಯಲ್ಲ, ಅಂಗಡಿ ಬಿಟ್ಟು ಅವ ಮತ್ತೆಲ್ಲೂ ಹೋಗಂಗಿಲ್ಲ. ಆ ಥರಕ್ಕೊಂದು ಇದು ಮಾಡು. ಎಲ್ಲಿಗೆ ಹೋಗಿದ್ದೆ ಚೋಟ? ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದ? ಈಗ ಬರ್ತೀನಿ ಅಂತ ಹೇಳಾಗ ಪತ್ತೆಕ್ಕಿಲ್ಲಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಿರ್ತೀಯ, ಅಲ್ಲ ಅಜ್ಜ ಅಜ್ಜಿ ಇಬ್ಬರೇ ಇರ್ತಾರೆ, ಅಲ್ಲಿಗೆ ಹೋಗ್ಬೇಕು ಅಂತ ಹೋಗ್ತೀಯ. ಯಾಕೆ ಹಿಂಗೆ ಮಾಡ್ತೀಯ ಏನೋ ಮಾರಾಯ? ಇವರ ಪ್ರಭಾಕರ ಬಂದು ಎಷ್ಟು ಹೊತ್ತಾಗಿದೆ ಕಾಯ್ತಾ? ಎಷ್ಟು ಹೊತ್ತಾಗಿದೆ ಗೊತ್ತಾನ? ನಾ ಅಟ್ಲಾಗ ಹೋಗ್ಯಾರ ಇವತ್ತು ಬರ್ತಾನ ಬರೋಲ್ಲ ಅಂತ ಹೇಳ್ತಿದ್ದೆ. ಈಗ ಅಷ್ಟೇ ಇಲ್ಲ, ನನ್ನ ಹತ್ರ ಮಾತಾಡ್ಕೊಂಡೇ ಹೋಗ್ಬೇಕು ಅಂತ ಇನ್ನೂ ಕುತ್ಕೊಂಡೆ ನಾನಲ್ಲಿ. ಪ್ರಭಾಕರಣ್ಣ ಅವ್ರು ಎಂತಕ್ಕೆ ಬಂದಾರೆ? ಅಲ್ಲ, ಬಂದಿದ್ದರು ಎಂತಕ್ಕಾರ ಬಂದ್ಕೊಂಡ್ಲಿ, ನನ್ನ ಎಂತ ಕಾಯ್ತಾ ಇದ್ದಾರೆ? ನಾನು ಅವ್ರ ಹತ್ರ ಎಂತ ಮಾತಾಡ್ಬೇಕಂತ ನಿಮ್ಗೆ ಹೇಳೋಕ್ಕಾಗಲ್ಲ. ಅವನ ಹತ್ರ ಎಂತ ಮಾತಾಡೋಕ್ಕದ? ಇಲ್ಲೇ ಹೇಳೋಗಿ ನಾನು ಹೇಳ್ತೀನಿ ಅವನಿಗೆ ಅನ್ನೋಕ್ಕಾಗಲ್ಲ ನಿಂಗೆ? ಮಾರಾಯ, ನಾ ಎಲ್ಲ ಹೇಳಿ ಸೋತಾತು. ನೀ ಬಾ, ಎಂತ ಅಂತ ಕೇಳಿ. ಎಂತ ಪ್ರಭಾಕರಣ್ಣ? ಓ ಬಂದನ ಮಾರಾಯ, ಸದ್ಯ ನಾನು ಬದುಕಿಂಡೆ ನೋಡು. ನಾನು ಕಾದು ಇನ್ನು ಏನು ಮಾಡೋದತ್ಲ ಹೋಗೋದೇನ ಅಂತ ಹೊರಡ್ತಾ ಇದ್ದೆ, ಅಷ್ಟೊತ್ತಿಗೆ ಬಂದೆ. ಅಲ್ಲ, ಎಂತ ಅಂತ ಕೇಳ್ತೀಯಲ್ಲ, ನೀ ಹೇಳಿದ್ದೇನು? ಎಕ್ಸಾಮ್ ಮುಗಿದು 1 ದಿನನೂ 2 ದಿನನೂ ನಾನು ರೆಸ್ಟ್ ತಗೋತೀನಿ, ಆಮೇಲೆ ಬಂದಲ್ಲೇ ಇರ್ತೀನಿ ಅಂತ ಹೇಳಿದ್ದಲ್ಲ. ಇಷ್ಟು ದಿವಸ ಆದರೂ ಪತ್ರಿಕೆ ಇಲ್ಲಲ್ಲ ಮಾರಾಯ. ಓ, ಅದನ್ನು ಕೇಳೋಕ್ಕಾಗಿ ನೀವು ಬಂದು ಇಷ್ಟೊತ್ತು ಇಲ್ಲಿ ಕೂತೀರಾ? ಬರ್ತೀನಿ, ನಾನು ನಾಳೆಯಿಂದ ಬರ್ತೀನಿ ಅಂತ ಬಾಯಲ್ಲಿ ಹೇಳ್ದಂಗಲ್ಲ ಚೋಟ, ಬರಬೇಕು. ನನಗೂ ಸಾಕಾಗಿ ಹೋಗಿದೆ ಮಾರಾಯ. ಅದು ಈಗ ಸೀಸನ್ನಲ್ಲ, ಎಷ್ಟು ಆರ್ಡ್ರ್ ಬರ್ತದೆ ಗೊತ್ತಾ? ನಾನು ಸುಮಾರು ಜನ ಬೇಡ ಅಂತ ಹೇಳಿ ವಾಪಸ್ ಕಳಿಸ್ದೆ. ನಂಗೆ ಅವನ್ನೆಲ್ಲ ನೆನ್ಪಿಟ್ಕೊಳಕ್ಕಾಗಲ್ಲ, ನೆಟ್ಟಿಗೆ ಬರೆಯೋಕ್ಕೂ ಆಗಲ್ಲ. ಹಾಗಾಗಿ ಮಾತ್ರ ನೀವು ಬಂದ ಬೇರೆ ಎಲ್ಲೂ ಹೋಗಂಗಿಲ್ಲ, ಅಲ್ಲೇ ಕೂತ್ಕೊಂಡಿರ್ಬೇಕು. ಈಗಲೇ ಹೇಳೀನಿ ಆತ. ಮತ್ತೆಂತಾರು ಹೇಳ್ಕೊಟ್ಟು ಮಾತು ಹೇಳೋಕ್ಕದೆಯಾ? ಪೂರ್ತಿ ಒಂದೇ ಸತಿ ಹೇಳಿ, ನಾನು ಕೇಳಿಸ್ಕೊತೀನಿ. ಇಲ್ಲಪ್ಪ ಚೋಟಿ, ಹೀಗೆಲ್ಲ ಮಾತಾಡಬಾರ್ದು ನೀನು. ಶೇಖರಣ್ಣ ನಂಗೆ ಎಂಥದನ್ನೂ ಹೇಳ್ಕೊಡ್ಲಪ್ಪ, ಹಿಂಗೆ ಹೇಳು ಅಂತ ಎಂಥದನ್ನೂ ಹೇಳ. ಅಪ್ಪನೇ ಹೇಳಿದ್ರು ಅಂತ ನಾ ಎಲ್ಲಿ ಹೇಳಿದೆ? ನೀವೇ ಹೇಳ್ತಿದ್ದೀರಿ. ಹೋಗಲಿ ಬಿಡಿ, ಯಾಕೆ ಸುಮ್ಮನೆ ಮಾತಾ. ನಾಳೆ ನಾನು ಬರ್ತೀನಿ, ನಾಳೆಯಿಂದ ಬರ್ತೀನಿ.